ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ರೆಗ್ಯುಲರ್ ಮಾರ್ಕೆಟ್ ವಿಡಿಯೋ ಮಾಡುವಾಗ ನಿಮಗೆ FII DI ಡೇಟಾ ಬಗ್ಗೆ ಹೇಳ್ತಿರ್ತೀನಿ. FII ಇಷ್ಟು ಅಮೌಂಟ್ನ ಶೇರ್ಗಳನ್ನು ಸೆಲ್ ಮಾಡಿದ್ರು, ಹಾಗೆ DIIಗಳು ಇಷ್ಟು ಅಮೌಂಟ್ನ ಶೇರ್ಗಳನ್ನು ಬೈ ಮಾಡಿದ್ರು ಅಂತ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು FIIs ಅಂದರೆ ಯಾರು, DIIs ಅಂದರೆ ಯಾರು, ಇವರು ಮಾರ್ಕೆಟಲ್ಲಿ ಯಾವ ರೀತಿಯ ಒಂದು ಇಂಪ್ಯಾಕ್ಟನ್ನು ಮಾಡ್ತಾರೆ, ಸೊ ಮಾರ್ಕೆಟಲ್ಲಿ ಇವರ ಒಂದು ಇನ್ವೆಸ್ಟ್ಮೆಂಟ್ನಿಂದ ಅಥವಾ ಇನ್ವೆಸ್ಟ್ ಮಾಡಿರುವ ಅಮೌಂಟನ್ನು ಇವರು ಆಚೆ ತೆಗೆದಾಗ ಯಾವ ರೀತಿಯ ಒಂದು ಇಂಪ್ಯಾಕ್ಟ್ಗಳು ಆಗುತ್ತೆ ಅದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ FIIs DIIs ಯಾರು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಸೊ ನಾವು ಯಾವ ಕ್ಯಾಟಗರಿಯಲ್ಲಿ ಬರ್ತೀವಿ ಅಂತ ಅದನ್ನು ತಿಳ್ಕೊಬೇಕಾಗುತ್ತೆ. ಯೂಶಲಿ ನಾನು ಅಥವಾ ನೀವೇನು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿರ್ತೀರಾ ನಮ್ಮನ್ನು ರಿಟೇಲ್ ಇನ್ವೆಸ್ಟರ್ಸ್ ಅಂತ ಕರೀತಾರೆ. ಅಂದರೆ ನಾವು ಕೆಲವು ಸಾವಿರ ರೂಪಾಯಿಗಳಿಂದ ಲಕ್ಷದವರೆಗೂ ಇನ್ವೆಸ್ಟ್ಮೆಂಟನ್ನು ಮಾಡ್ತಿರ್ತೀವಿ ಮಾರ್ಕೆಟಲ್ಲಿ. ಸೊ ನಮ್ಮಂಥ ಇನ್ವೆಸ್ಟರ್ಸ್ಗಳಿಗೆ ರಿಟೇಲ್ ಇನ್ವೆಸ್ಟರ್ಸ್ ಅಂತ ಕರೀತಾರೆ. ಹಾಗೆ ಇನ್ನೊಂದು ಕ್ಯಾಟಗರಿ ಕೂಡ ಇದೆ HNI. ಸೊ ನೀವು IPOಗಳಲ್ಲಿ ಅಪ್ಲೈ ಮಾಡುವಾಗ ಈ ಒಂದು ಕ್ಯಾಟಗರಿಯ ಬಗ್ಗೆ ಕೂಡ ನೋಡಿರ್ತೀರಾ. NII ಅಥವಾ HNI ಅಂತ ನಾವು ಕರಿತೀವಿ, ಹೈ ನೆಟ್ವರ್ಕ್ ಇಂಡಿವಿಜುವಲ್. ಸೊ ಇವರು ಕೆಲವು ಲಕ್ಷಗಳಿಂದ ಕೋಟಿವರೆಗೂ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಿರ್ತಾರೆ. ಸೊ ಇಂಥ ಒಂದು ಇನ್ವೆಸ್ಟರ್ಸ್ಗಳಿಗೆ ನಾವು HNIs ಅಂತ ಕರಿತೀವಿ. ಇದು ಬಿಟ್ಟು ನಮಗೆ QIB ಕ್ಯಾಟಗರಿ ಅಂತ ಬರುತ್ತೆ, ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್. ಸೊ ಆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ ಕ್ಯಾಟಗರಿಯಲ್ಲಿ ಮತ್ತೆ ಎರಡು ಸಬ್ ಕ್ಯಾಟಗರಿ ನೋಡೋದಕ್ಕೆ ಸಿಗುತ್ತೆ. ಒಂದು FII ಹಾಗೆ ಇನ್ನೊಂದು DII. ಸೊ ಈ ಎರಡು ಸಬ್ ಕ್ಯಾಟಗರಿಯ ಬಗ್ಗೆ ನಾನು ಮತ್ತಷ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಮೊದಲನೇದಾಗಿ ಇಲ್ಲಿ FII DII ಯಾರು ಅಂತ ನಾವು ತಿಳ್ಕೊಳ್ಳೋದಾದ್ರೆ, FII ಅಂದಾಗ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಅಂದರೆ ಈಗ ಅಮೇರಿಕಾದಲ್ಲಿ ಇರುವಂತಹ ಇನ್ಸ್ಟಿಟ್ಯೂಷನ್ಗಳು ಭಾರತದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಂದ್ರೆ, ಬೇರೆ ದೇಶದಲ್ಲಿ ಅವರು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ಅಂದಾಗ ಹೆಸರಲ್ಲೇ ನಮಗೆ ಗೊತ್ತಾಗುತ್ತೆ ಫಾರಿನ್. ಸೊ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ಅಂದಾಗ ಬೇರೆ ದೇಶದ ಇನ್ಸ್ಟಿಟ್ಯೂಷನ್ಗಳು, ಅಂದರೆ ದೊಡ್ಡ ದೊಡ್ಡ ಬ್ಯಾಂಕ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಹೌಸಸ್ ಆಗಿರ್ಬೋದು, ಅಥವಾ ಬೇರೆ ಇಂಡಸ್ಟ್ರಿಗಳು ಆಗಿರ್ಬೋದು. ಸೊ ಅವರು ತಮ್ಮ ದೇಶ ಬಿಟ್ಟು ಬೇರೆ ದೇಶದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಅವರಿಗೆ ನಾವು FIIs ಅಂತ ಕರಿತೀವಿ. ಸೊ ಇವರು ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಕೋಟಿಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಸೊ 100 ಕೋಟಿ 1000 ಕೋಟಿಗಳಲ್ಲಿ ಇನ್ವೆಸ್ಟ್ಮೆಂಟ್ ನಮಗೆ ಬರೋದು ಕಾಣಿಸುತ್ತೆ. ಹಾಗೆ ಇನ್ನೊಂದು ಕ್ಯಾಟಗರಿ DIIs, ಸೊ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್. ಸೊ ಇಲ್ಲೂ ಕೂಡ ನಿಮಗೆ ಹೆಸರಲ್ಲೇ ಗೊತ್ತಾಗುತ್ತೆ. ಡೊಮೆಸ್ಟಿಕ್ ಅಂದಾಗ ಭಾರತದಲ್ಲಿ ಯಾವ್ಯಾವ ಇನ್ಸ್ಟಿಟ್ಯೂಷನ್ಗಳು ಇದಾವೆ ಅವರು ಭಾರತದಲ್ಲೇ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಅಥವಾ ತಮ್ಮದೇ ಆದ ಒಂದು ಕಂಟ್ರಿಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಅವರನ್ನು ನಾವು DII ಅಂತ ಕರಿತೀವಿ. ಇವರು ಕೂಡ ಅಷ್ಟೇ FII ಥರನೇ ಕೋಟಿಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿರ್ತಾರೆ. ಪ್ರತಿಯೊಂದು ಶೇರ್ಗಳಲ್ಲಿ 100 ಕೋಟಿ 200 ಕೋಟಿ 1000 ಕೋಟಿವರೆಗೂ ಇನ್ವೆಸ್ಟ್ಮೆಂಟನ್ನು ಮಾಡುವಂಥ ಕೆಪಾಸಿಟಿ ಇರುವಂಥವರು DIIs ಮತ್ತು FIIs. ಸೊ DIIs ಅಂದರೆ ಯಾರು ಅಂತ ನಾವು ನೋಡಿದಾಗ ಭಾರತದಲ್ಲಿನ ಇನ್ಶೂರೆನ್ಸ್ ಕಂಪನಿಗಳಾಗಿರ್ಬೋದು, ಪೆನ್ಷನ್ ಫಂಡ್ಸ್ ಆಗಿರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗಳು, ಹಾಗೆಯೇ ಮ್ಯೂಚುವಲ್ ಫಂಡ್ಗಳು. ಸೊ ಇವರನ್ನು ನಾವು DIIs ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ನೊಂದಿಗೆ ಹೇಳಬೇಕು ಅಂದಾಗ ಇಂಶೂರೆನ್ಸ್ ಕಂಪನೀಸ್ ಅಂತ ನಾವು ತೊಗೊಂಡಾಗ LICಯನ್ನು ಕನ್ಸಿಡರ್ ಮಾಡ್ಕೋಬೋದಾಗುತ್ತೆ. ಹಾಗೆ ಪೆನ್ಷನ್ ಫಂಡ್ಸ್ ಅಂತ ಬಂದಾಗ EPFO. ಸೊ ಇದು ಒಂದು ಪೆನ್ಷನ್ ಫಂಡ್ ಹೌಸ್ ಆಗಿರುತ್ತೆ. ಸೊ ಮೇಜರ್ DII ಇವರು. ಹಾಗೆಯೇ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗಳು HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್. ಸೊ ಈ ರೀತಿಯ ದೊಡ್ಡ ದೊಡ್ಡ ಬ್ಯಾಂಕ್ಗಳು. ಹಾಗೆಯೇ ಮ್ಯೂಚುವಲ್ ಫಂಡ್ ಹೌಸ್ಗಳು HDFC AMC, ಹಾಗೆಯೇ ನಿಪಾನ್ ಇಂಡಿಯಾ AMC, ಈ ರೀತಿಯ ಮ್ಯೂಚುವಲ್ ಫಂಡ್ಗಳು. ಸೊ ಇವರೆಲ್ಲ DIIs ಆಗಿರ್ತಾರೆ. ಯೂಶಲಿ ಏನಾಗುತ್ತೆ ಅಂದರೆ ನಾವೇನು ಇನ್ಶೂರೆನ್ಸ್ ಪ್ರೀಮಿಯಮನ್ನು ಕಟ್ತೀವಿ ಅಥವಾ ನಮ್ಮ ಏನು ಪೆನ್ಷನ್ಗಳು EPFOನಲ್ಲಿ ಸೇವ್ ಆಗುತ್ತೆ ಅಥವಾ ನಾವು ಮ್ಯೂಚುವಲ್ ಫಂಡಲ್ಲಿ ಏನು ಇನ್ವೆಸ್ಟ್ ಮಾಡ್ತೀವಿ ಆ ದುಡ್ಡನ್ನು ಇವರು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಹಾಗೆ ಅದರಿಂದ ಏನು ರಿಟರ್ನ್ ಬರುತ್ತೆ ಅದರಲ್ಲಿ ಸ್ವಲ್ಪ ರಿಟರ್ನನ್ನು ಇವರು ಜನಕ್ಕೆ ಕೊಡ್ತಾರೆ. ಅಂದರೆ ನಮ್ಮ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಇರುತ್ತೆ, ಎಕ್ಸಾಂಪಲ್ಗೆ ಈಗ ನಾನು EPFO ಕನ್ಸಿಡರ್ ಮಾಡಿಕೊಂಡಾಗ ವರ್ಷಕ್ಕೆ 8.5% ಇಂಟ್ರೆಸ್ಟ್ ನಮಗೆ EPFO ಕೊಡ್ತಾರೆ. ಸೊ ಆಗ ಅವರು ಮಾರ್ಕೆಟಲ್ಲಿ ಆ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಅದರಿಂದ ಅವರು 15% 20% ರಿಟರ್ನ್ ಅನ್ನು ತಗೋತಿರ್ತಾರೆ. ಸೊ ಅದರಲ್ಲಿ ನಮಗೆ 8.5% ರಿಟರ್ನ್ ಅನ್ನು ಸದ್ಯದ ಇಂಟ್ರೆಸ್ಟ್ ರೇಟ್ ಪ್ರಕಾರ ನೋಡಿದಾಗ ಅಷ್ಟು ರಿಟರ್ನ್ ಅನ್ನು ಜನಕ್ಕೆ ಕೊಡ್ತಾರೆ. ಮಿಕ್ಕ ರಿಟರ್ನ್ ಅವರ ಒಂದು ಪ್ರಾಫಿಟ್ ಆಗಿರುತ್ತೆ. ಸೊ ಈ ರೀತಿ DIIಗಳು ವರ್ಕ್ ಮಾಡ್ತಾರೆ. ಹಾಗೆ FIIs ಅಂತ ನಾವು ಗಮನಿಸಿದಾಗ, FIIs ಅಂದಾಗ ನಾನು ಆಲ್ರೆಡಿ ನಿಮಗೆ ಹೇಳಿದೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಸೊ ಇವರು ಮಾರ್ಕೆಟಲ್ಲಿ 1991ರಿಂದ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೂ ಮುಂಚೆ ಭಾರತದಲ್ಲಿ ಏನು ಇನ್ವೆಸ್ಟ್ಮೆಂಟ್ಗಳು ಆಗ್ತಿತ್ತು ಅದು ಕೇವಲ ರಿಟೇಲ್ ಇನ್ವೆಸ್ಟರ್ಸ್ ಹಾಗೆ DIIs ಯಾರಿದ್ರು ಅವರ ಕಡೆಯಿಂದ ಮಾತ್ರ ಆಗ್ತಿತ್ತು. 1991ರ ನಂತರ ಫಾರಿನ್ ಇನ್ವೆಸ್ಟ್ಮೆಂಟ್ ಕೂಡ ಭಾರತಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಂದನೇ ನಮಗೆ ಮಾರ್ಕೆಟ್ನಲ್ಲಿ ಒಳ್ಳೆ ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಹೇಗೆ ಇಂಡಿಯಾದಲ್ಲಿ ಇನ್ಸ್ಟಿಟ್ಯೂಷನ್ಗಳು ಇದಾವೆ, ಫಾರಿನ್ ಇನ್ಸ್ಟಿಟ್ಯೂಷನ್ಗಳು ಅಂದರೆ ಫಾರಿನ್ನಲ್ಲಿ ಇರುವಂತಹ, ಎಕ್ಸಾಂಪಲ್ಗೆ ಅಮೆರಿಕಾದಲ್ಲಿ ಇರುವಂತಹ ಬ್ಯಾಂಕ್ಗಳು, ಹಾಗೆ ಅವರ ಒಂದು ಪೆನ್ಷನ್ ಹೌಸ್ಗಳು, ಹಾಗೆ ಅವರ ಒಂದು ಮ್ಯೂಚುವಲ್ ಫಂಡ್ ಹೌಸ್ಗಳು ಅವರು ಭಾರತದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಸೊ ಅವರನ್ನು ನಾವು FIIs ಅಂತ ಕರಿತೀವಿ.
ಸೊ ಯಾಕೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ಭಾರತದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ ಅಂತ ನಾವು ನೋಡೋದಾದರೆ, ಸೊ ಈಗ ಅಮೆರಿಕ ತಗೊಳ್ಳಿ, ಇಂಗ್ಲೆಂಡ್ ತಗೊಳ್ಳಿ, ಸೊ ಈ ರೀತಿಯ ಕಂಟ್ರಿಗಳೇನಿದೆ ಆಲ್ರೆಡಿ ಡೆವಲಪ್ಡ್ ಕಂಟ್ರೀಸ್ ಆಗಿರುತ್ತೆ, ಡೆವಲಪಿಂಗ್ ನೇಷನ್ಸ್ ಏನಿರುತ್ತೆ. ಸೊ ಭಾರತದಂಥ ಕಂಟ್ರಿಗಳಲ್ಲಿ ಮುಂಬರುವ ದಿನಗಳಲ್ಲಿ ಒಳ್ಳೆ ಒಂದು ಡೆವಲಪ್ಮೆಂಟ್ ಆಗುತ್ತೆ, ಇಂಡಿಯಾ ಕೂಡ ಮುಂಬರುವ ದಿನಗಳಲ್ಲಿ ಒಂದು ಡೆವಲಪ್ಡ್ ಕಂಟ್ರಿ ಆಗುತ್ತೆ ಅನ್ನುವಂಥ ಒಂದು ಭರವಸೆಯೊಂದಿಗೆ ಸೊ ಇವರು ಭಾರತದ ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಹಾಗೆ ಎಮರ್ಜಿಂಗ್ ಮಾರ್ಕೆಟ್ಸ್ ಏನಿದಾವೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಮಾರ್ಕೆಟ್ಗಳಲ್ಲಿ ನಮಗೆ FIIs ಇನ್ವೆಸ್ಟ್ ಮಾಡೋದು ಕಾಣಿಸುತ್ತೆ. ಸೊ ನಾವಿಲ್ಲಿ ಗಮನಿಸಿದಾಗ ಕೆಲವೊಂದಿಷ್ಟು ಡೇಟಾ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಯಾವ ಕಂಟ್ರಿಗಳಿಂದ ಎಷ್ಟು ಇನ್ವೆಸ್ಟ್ಮೆಂಟ್ ಭಾರತಕ್ಕೆ ಬರುತ್ತೆ ಅಂತ. ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ನಮಗೆ ಸಿಂಗಪುರ್ನಿಂದ ಬರೋದು ಕಾಣಿಸುತ್ತೆ. 14,671 ಮಿಲಿಯನ್ ಡಾಲರ್ಗಳಷ್ಟು ಇನ್ವೆಸ್ಟ್ಮೆಂಟ್ ನಮಗೆ ಸಿಂಗಪುರ್ FIIs ಕಡೆಯಿಂದ ಬರೋದು ಕಾಣಿಸುತ್ತೆ. ನಂತರ ಮಾರಿಷಿಯಸ್ ಇಂದ ಕೂಡ ನಮಗೆ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಬರುತ್ತೆ. ಹಾಗೆ USA ಕೂಡ ಅಷ್ಟೇ 4,223 ಮಿಲಿಯನ್ ಡಾಲರ್ನಷ್ಟು ಇನ್ವೆಸ್ಟ್ಮೆಂಟ್ ಅಮೆರಿಕದಿಂದ ಬರುತ್ತೆ. ಸೊ ಈ ರೀತಿ ಬೇರೆ ಬೇರೆ ಕಂಟ್ರಿಗಳಿಂದ ಭಾರತದಲ್ಲಿ ಇನ್ವೆಸ್ಟ್ ಆಗುತ್ತೆ ದುಡ್ಡು. ಹಾಗೆಯೇ ಅವರು ದುಡ್ಡನ್ನು ಮಾರ್ಕೆಟಿಂದ ಆಗಾಗ ಆಚೆ ಕೂಡ ತೆಗಿತಿರ್ತಾರೆ. ಸೊ ಇದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ FIIಗಳಿಗೆ ಕೆಲವೊಂದಿಷ್ಟು ರೆಗ್ಯುಲೇಷನ್ಗಳು ಕೂಡ ಇದಾವೆ. ಅವರು ಭಾರತದಲ್ಲಿ ಪ್ರತಿಯೊಂದು ಶೇರ್ಗಳಲ್ಲಿ ಕೇವಲ 24% ಸ್ಟೇಕನ್ನು ಮಾತ್ರ ಹೊಂದಬಹುದಾಗುತ್ತೆ. ಅಕಸ್ಮಾತ್ ಏನಾದರೂ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ಸ್ ಇದ್ದರೆ ಅವರು 30% ಶೇರನ್ನು ಹೊಂದಬಹುದಾಗುತ್ತೆ. 30%ಗೂ ಹೆಚ್ಚಿನ ಶೇರನ್ನು FIIs ಯಾವುದೇ ಒಂದು ಸ್ಟಾಕ್ನಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ನೀವು ಕೇಳ್ಬೋದು, ಇನ್ಫೋಸಿಸ್ನಲ್ಲಿ 33ರಿಂದ 34% ಸ್ಟೇಕ್ FIIs ಹೊಂದಿದ್ದಾರೆ ಅಂತ. ಏನಕ್ಕೆ ಅಂದರೆ ಇನ್ಫೋಸಿಸ್ ನಮಗೆ ಅಮೆರಿಕಾದಲ್ಲಿ ಕೂಡ ಲಿಸ್ಟ್ ಆಗಿದೆ. ಸೊ ಅಲ್ಲಿ ಕೂಡ ನಮಗೆ US ಸಿಟಿಸನ್ಸ್ಗಳು ಅಂದರೆ US ರಿಟೇಲ್ ಇನ್ವೆಸ್ಟರ್ಸ್ಗಳು, US HNIಗಳು ಇನ್ವೆಸ್ಟ್ಮೆಂಟನ್ನು ಮಾಡ್ತಿರ್ತಾರೆ. ಸೊ ಆ ಕಾರಣದಿಂದ ನಮಗೆ 30%ಗೂ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ FIIs ಕಡೆಯಿಂದ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಟ್ ಇಂಡಿಯಾದಲ್ಲಿ ಮಾತ್ರ ಟ್ರೇಡ್ ಆಗುವಂಥ ಕಂಪನಿಗಳಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ 30%ಗೂ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಯಾವುದೇ ಒಂದು ಕಂಪನಿಯಲ್ಲಿ ನಮಗೆ FIIs ಕಡೆಯಿಂದ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಈ ಒಂದು ರೆಗ್ಯುಲೇಷನ್ಸ್ ಏನಿದೆ 1995ರಲ್ಲಿ ಬಂದಿರೋದು. ಸೊ ಈ ರೆಗ್ಯುಲೇಷನ್ಸ್ ಇನ್ನೂ ಕಂಟಿನ್ಯೂ ಆಗ್ತಿದೆ. ಸೊ ಇನ್ನು ಮಾತುಕತೆಗಳು ಕೂಡ ನಡೀತಿದ್ದಾವೆ ಈ ಒಂದು FII ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡ್ಬೋದಾ ಅಂತ. ಹಾಗೆ ಕೆಲವೊಂದಿಷ್ಟು ಡೇಟಾ ಫ್ಯಾಕ್ಟರ್ಗಳನ್ನು ಕೂಡ ನೋಡೋಣ. FIIs DIIs ಯಾವ ರೀತಿ ಬೈಯಿಂಗ್ ಸೆಲ್ಲಿಂಗನ್ನು ಮಾಡ್ತಾರೆ ಅಂತ. ಸೊ ಇಲ್ಲಿ ನೀವು ಗಮನಿಸಬಹುದು ಮಾರ್ಚ್ 2022ರ ಡೇಟಾ. ಸೊ FIIsಗಳು ನಮಗೆ ಬೈಯಿಂಗ್ ಅನ್ನು ಕೂಡ ಮಾಡ್ತಿರ್ತಾರೆ, ಹಾಗೆ ಸೆಲ್ಲಿಂಗ್ ಅನ್ನು ಕೂಡ ಮಾಡ್ತಿರ್ತಾರೆ. ಸೊ ಬೈಯಿಂಗ್ ಮತ್ತೆ ಸೆಲ್ಲಿಂಗ್ ಎರಡರ ಮಧ್ಯೆ ಏನು ಡಿಫ್ರೆನ್ಸ್ ಬರುತ್ತೆ? ಸೊ ಇಲ್ಲಿ ನಮಗೆ ಸೆಲ್ಲಿಂಗ್ ಜಾಸ್ತಿ ಕಾಣಿಸ್ತಿದೆ. ಮಾರ್ಚ್ ತಿಂಗಳಲ್ಲಿ 43,281 ಕೋಟಿ ಅಮೌಂಟ್ನ ಶೇರ್ಗಳನ್ನ FIIsಗಳು ಸೆಲ್ ಮಾಡಿದ್ದಾರೆ. ಹಾಗೆ DII ಸೆಕ್ಷನ್ ಅಲ್ಲಿ ನೀವು ಗಮನಿಸಬಹುದು 39,677 ಕೋಟಿ ಅಮೌಂಟ್ನ ಶೇರ್ಗಳನ್ನ DIIs ಬೈ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನೀವು ಗಮನಿಸಬಹುದು ಕಳೆದ 6 ತಿಂಗಳಲ್ಲಿ ನಮಗೆ FIIs ಕಡೆಯಿಂದ ಕಂಟಿನ್ಯೂಸ್ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ನೀವು DIIsನ ಗಮನಿಸಬಹುದು, DIIs ಕಂಟಿನ್ಯೂಸ್ ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ. ಬಟ್ FII ಸೆಲ್ಲಿಂಗ್ ತುಂಬಾನೇ ಜಾಸ್ತಿ ಇರೋದ್ರಿಂದ ಮಾರ್ಕೆಟ್ನಲ್ಲಿ ನಮಗೆ ಡೌನ್ ಸೈಡ್ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ, ನೀವು ಗಮನಿಸಬಹುದು. ಸೊ ನಮಗೆ ಕೋವಿಡ್ ಬಂದ ಮೇಲೆ ಮಾರ್ಕೆಟ್ನಲ್ಲಿ ತುಂಬಾನೇ ಒಂದು ಫಾಲ್ ಆಗಿತ್ತು. ಆ ಒಂದು ಸಮಯದಲ್ಲಿ ಅಂದರೆ ಮಾರ್ಕೆಟ್ ತುಂಬಾನೇ ಡೌನ್ ಸೈಡ್ ಇದ್ದಾಗ FIIs ಕಂಟಿನ್ಯೂಸ್ ಬೈಯಿಂಗ್ ಅನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ಇಲ್ಲಿ ಡಿಸೆಂಬರ್ 2020 ಹಾಗೆ ನವೆಂಬರ್ 2020ರ ಒಂದು ಡೇಟಾವನ್ನು ತೆಗೆದು ನೀವು ನೋಡ್ಬೋದು. ಸೊ ಇಲ್ಲಿ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. FIIs ತುಂಬಾನೇ ದುಡ್ಡನ್ನು ಇಂಡಿಯನ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅವ್ರಿಗೆ ಒಂದು ಒಳ್ಳೆ ವ್ಯಾಲ್ಯೂ ಕಾಣಿಸ್ತಿತ್ತು ಇಂಡಿಯನ್ ಮಾರ್ಕೆಟಲ್ಲಿ. ಆಗ ಅವರು ಇನ್ವೆಸ್ಟ್ಮೆಂಟನ್ನು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದರು. ಅದಾದಮೇಲೆ ಮಾರ್ಕೆಟ್ ಒಂದು ಹೈಯರ್ ಲೆವೆಲ್ಗೆ ಹೋದ್ಮೇಲೆ ಅಂದರೆ ನಿಫ್ಟಿ ನಮ್ಗೆ ಯಾವಾಗ ಅಕ್ಟೋಬರ್ನಲ್ಲಿ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿತ್ತು, ಆ ಒಂದು ಲೆವೆಲಲ್ಲಿ ಅವರು ತಮ್ಮ ಪ್ರಾಫಿಟನ್ನು ಬುಕ್ ಮಾಡಿಕೊಂಡ್ರು. ಯಾವಾಗ FIIs ಬೈ ಮಾಡ್ತಿರ್ತಾರೆ ಆಗ DIIs ಇಲ್ಲಿ ಸೆಲ್ಲಿಂಗನ್ನು ನಡೆಸ್ತಿರ್ತಾರೆ. DIIs ಬೈ ಮಾಡ್ಕೊಂಡಾಗ FII ಸೆಲ್ಲಿಂಗನ್ನು ನಡೆಸ್ತಿರ್ತಾರೆ. ಸೊ ಈ ರೀತಿ ನಮಗೆ ಮಾರ್ಕೆಟಲ್ಲಿ ಆಗೋದು ಕಾಣಿಸ್ತಾ ಇರುತ್ತೆ. ಸೊ ಇಬ್ಬರು ಸೇರಿ ಯಾವಾಗ ಒಂದು ಬೈಯಿಂಗನ್ನು ನಡೆಸ್ತಾರೆ, ಸೊ ಈ ಒಂದು ಸಿಚುವೇಶನ್ ನೀವು ಗಮನಿಸ್ಬೋದು. ಸೊ ಈ ರೀತಿ ಆದಾಗ ಒಳ್ಳೆ ಒಂದು ಬುಲ್ ರನ್ ನಮಗೆ ಮಾರ್ಕೆಟಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಒಂದು ಚಾರ್ಟಲ್ಲಿ ನಿಮಗೆ ಕ್ಲಿಯರ್ ಆಗಿ ಐಡಿಯಾ ಸಿಗುತ್ತೆ ಮಾರ್ಕೆಟ್ ಯಾವ ರೀತಿ FII ಇನ್ವೆಸ್ಟ್ಮೆಂಟಿಂದ ರಿಕವರ್ ಆಗಿದೆ ಅಂತ. ಈ ಒಂದು ಪೀರಿಯಡನ್ನು ನೀವು ಗಮನಿಸ್ಬೋದು, ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಇಲ್ಲಿ FIIs ಕಂಟಿನ್ಯೂಸ್ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ರು, DII ಸೆಲ್ಲಿಂಗ್ ಮಾಡ್ತಿದ್ರು. ಬಟ್ FII ಇನ್ವೆಸ್ಟ್ಮೆಂಟಿಂದ ಮಾರ್ಕೆಟ್ ತುಂಬಾ ರೈಸ್ ಆಗಿತ್ತು. ಸೊ ಈ ಒಂದು ಮೊಮೆಂಟಮ್ ಏನು ನಮಗೆ ಬಂತು, ಅಲ್ಲಿಂದ ರಿಟೇಲ್ ಇನ್ವೆಸ್ಟರ್ಸ್ಗಳು ಎಚ್ಚರ ಆದರು, ಅಂದರೆ ಮಾರ್ಕೆಟ್ ತುಂಬಾ ಮೂವ್ ಆಗ್ತಿದೆ ಅಂತ. ಸೊ ರಿಟೇಲ್ ಇನ್ವೆಸ್ಟರ್ಸ್ಗಳು ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದು ಈ ಒಂದು ಪೀರಿಯಡಲ್ಲಿ. ಅಂದರೆ ನಿಫ್ಟಿ ಯಾವಾಗ 13,000 14,000 ಲೆವೆಲ್ಸಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು, ಇಲ್ಲಿ ಹೆಚ್ಚಿನ ಡಿಮ್ಯಾಟ್ ಅಕೌಂಟ್ಗಳು ಓಪನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ರಿಟೇಲ್ ಇನ್ವೆಸ್ಟರ್ಸ್ಗಳು ದುಡ್ಡನ್ನು ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಆ ಒಂದು ಸಮಯದಲ್ಲಿ FIIs ತಮ್ಮ ಒಂದು ಪ್ರಾಫಿಟ್ ಏನಿದೆ ಲೋವರ್ ಲೆವೆಲ್ಸಲ್ಲಿ ಬೈ ಮಾಡ್ಕೊಂಡಿದ್ದು ಅದನ್ನು ಅವರು ಸೆಲ್ ಮಾಡಿ ಒಳ್ಳೆ ಪ್ರಾಫಿಟನ್ನು ಬುಕ್ ಮಾಡ್ಕೊಳ್ತಾ ಹೋದರು.
ಸೊ ಏನಕ್ಕೆ ಈಗ FII ಸೆಲ್ಲಿಂಗನ್ನು ಮಾಡ್ತಿದ್ದಾರೆ ಅಂತ ನಾವು ಗಮನಿಸಿದಾಗ, ಸೊ ಫೆಡ್ ಅಮೆರಿಕಾದ ಬ್ಯಾಂಕ್ ಏನಿದೆ ಅಂದರೆ ಸೆಂಟ್ರಲ್ ಬ್ಯಾಂಕ್, ಹಾಗೆ ಇಂಗ್ಲೆಂಡ್ನ ಸೆಂಟ್ರಲ್ ಬ್ಯಾಂಕ್, ಸೊ ಎರಡೂ ಕೂಡ ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡುವಂಥ ಮಾತುಕತೆಗಳನ್ನು ನಡೆಸ್ತಿದ್ದಾರೆ. ಸೊ ಆ ಒಂದು ಕಾರಣದಿಂದ ಯಾವಾಗಲೂ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಏನಿದೆ ಅಂದರೆ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಏನಿದೆ ಸ್ವಲ್ಪ ರಿಸ್ಕಿ ಆಗಿರುತ್ತೆ. ಹಾಗೆ ಇಂಡಿಯನ್ ಮಾರ್ಕೆಟ್ನ ವ್ಯಾಲ್ಯೂಯೇಷನ್ ಏನಿದೆ ತುಂಬಾ ಜಾಸ್ತಿ ಇದೆ. ಅಂದರೆ ನಾವು ಅರ್ನಿಂಗನ್ನು ಗಮನಿಸಿದಾಗ, ಕಂಪನಿಗಳ ಅರ್ನಿಂಗ್ ಏನಿದೆ ಅದನ್ನು ಗಮನಿಸಿದಾಗ, ಹಾಗೆಯೇ ನಮಗೆ ಮಾರ್ಕೆಟ್ ಈಗ ಯಾವ ಒಂದು ವ್ಯಾಲ್ಯೂಯೇಷನಲ್ಲಿ ಟ್ರೇಡ್ ಆಗ್ತಿದೆ ಅದನ್ನು ಗಮನಿಸಿದಾಗ ತುಂಬಾ ಒಂದು ಡಿಫ್ರೆನ್ಸ್ ಇದೆ. ಸೊ ಹೈಯರ್ ಲೆವೆಲ್ಸಲ್ಲಿ ಮಾರ್ಕೆಟ್ ಟ್ರೇಡ್ ಆಗ್ತಿದೆ. ಸೊ ಯಾವುದೇ ಒಂದು ಸಮಯದಲ್ಲಿ ಅಕಸ್ಮಾತ್ ಈಗ DII ಸೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಅಂತ ಅನ್ಕೊಳ್ಳಿ, ಸೊ ಆಗ ಮಾರ್ಕೆಟ್ನಲ್ಲಿ ಇನ್ನಷ್ಟು ಡೌನ್ ಸೈಡ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಈಗೇನು FII ಸೆಲ್ ಮಾಡ್ತಿದ್ದಾರೆ, DIIs ಬೈ ಮಾಡ್ತಿದ್ದಾರೆ, ಮಾರ್ಕೆಟ್ ಅಲ್ಲಿಗೆ ಅಡ್ಜಸ್ಟ್ ಆಗ್ತಿದೆ. ಹಾಗೆಯೇ ತುಂಬಾ ರಿಟೇಲ್ ಇನ್ವೆಸ್ಟರ್ಸ್ಗಳು ಕೂಡ ಮಾರ್ಕೆಟಲ್ಲಿ ಇರೋದ್ರಿಂದ ಅವರು ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದಾರೆ. ಬಟ್ FII DII ಏನು ಇನ್ವೆಸ್ಟ್ ಮಾಡ್ತಾರೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ರಿಟೇಲ್ ಕಡೆಯಿಂದ ಬರೋದಕ್ಕೆ ಸಾಧ್ಯ ಇರೋದಿಲ್ಲ. ಬಟ್ HNIಗಳು ಅಷ್ಟೊಂದು ಇನ್ವೆಸ್ಟ್ಮೆಂಟನ್ನು ಮಾಡುವಂಥ ಒಂದು ಕೆಪಾಸಿಟಿಯನ್ನು ಹೊಂದಿರ್ತಾರೆ. ಸೊ ಅವರು ಕೂಡ ಮಾರ್ಕೆಟಲ್ಲಿ ಬೈಯಿಂಗನ್ನು ಮಾಡ್ತಿದ್ದಾರೆ. ಸೊ ಆ ಒಂದು ಕಾರಣದಿಂದ ಮಾರ್ಕೆಟ್ ಸ್ಟೇಬಲ್ ಆಗಿ ಕಾಣಿಸ್ತಿದೆ. ಬಟ್ FII DII ಇಬ್ಬರು ಸೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಮಾರ್ಕೆಟ್ನಲ್ಲಿ ಬಿಯರಿಶ್ನೆಸ್ ಜಾಸ್ತಿ ಆಗುತ್ತೆ, ಬಿಯರ್ ಮಾರ್ಕೆಟ್ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಆ ಒಂದು ಕಾರಣದಿಂದ FIIಗಳು ಸೆಲ್ಲಿಂಗನ್ನು ಮಾಡ್ತಿದ್ದಾರೆ. ಹಾಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಹೋದಾಗ ಸೊ ಬಾಂಡ್ನ ರಿಟರ್ನ್ಸ್ಗಳು ಕೂಡ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫಾರಿನ್ಗಳಲ್ಲಿ ಬಾಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ನಮಗೆ ಕಾಣಿಸುತ್ತೆ. ಗೌರ್ಮೆಂಟ್ ಬಾಂಡ್ಸ್ ಆಗಿರ್ಬೋದು, ಹಾಗೆಯೇ ಕಾರ್ಪೊರೇಟ್ ಬಾಂಡ್ಗಳು ಕೂಡ ಆಗಿರ್ಬೋದು. ಸೊ ಅಲ್ಲಿ ಬಾಂಡ್ಗಳಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಅಲ್ಲೂ ಕೂಡ ಅವರಿಗೆ 7ರಿಂದ 8, 10% ರಿಟರ್ನ್ ಕೂಡ ಸಿಗುತ್ತೆ. ಸೊ ಆ ಒಂದು ಕಾರಣದಿಂದ ರಿಸ್ಕಿ ಇನ್ವೆಸ್ಟ್ಮೆಂಟ್ನ ಬದಲು ಬಾಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ಒಂದು ರಿಟರ್ನ್ ಅನ್ನು ಅವರು ತಗೋತಾರೆ. ಹಾಗೆ ಇನ್ನೊಂದು ಫ್ಯಾಕ್ಟರ್ ಏನು ಅಂದರೆ ಡಾಲರ್ ವ್ಯಾಲ್ಯೂ ಈಗ ನಮಗೆ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಇಂಡಿಯನ್ ರುಪಿ ವ್ಯಾಲ್ಯೂ ಕಮ್ಮಿ ಆಗ್ತಿದೆ. FIIs ಇನ್ವೆಸ್ಟ್ ಮಾಡಿದಾಗ ಡಾಲರ್ಗಳನ್ನು ತೊಗೊಂಬರ್ತಾರೆ, ಅದನ್ನು ಅವರು ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಯಾವಾಗ ಡಾಲರ್ ಬೆಲೆ ಕಮ್ಮಿ ಆಗುತ್ತೆ ಸೊ ಅವ್ರಿಗೆ ಒಳ್ಳೆ ಒಂದು ರಿಟರ್ನ್ ಸಿಗುತ್ತೆ. ಬಟ್ ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋದಾಗ ಅವ್ರೇನು ರಿಟರ್ನನ್ನು ಇಲ್ಲಿ ಪಡ್ಕೋತಾರೆ ಅದನ್ನು ಮತ್ತೆ ಕನ್ವರ್ಟ್ ಮಾಡ್ಕೊಂಡಾಗ ಅವರಿಗೆ ಅಷ್ಟೊಂದು ಒಳ್ಳೆ ರಿಟರ್ನ್ ಕೂಡ ಸಿಗೋದಿಲ್ಲ. ಆ ಒಂದು ಕಾರಣದಿಂದ ಕೂಡ ಇಲ್ಲಿ ನಮಗೆ ಇಂಡಿಯನ್ ಮಾರ್ಕೆಟಿಂದ ಫಾರಿನ್ ಇನ್ವೆಸ್ಟ್ಮೆಂಟ್ ಆಚೆ ಹೋಗ್ತಿರೋದು ಕಾಣಿಸ್ತಿದೆ. ಸೊ ಖಂಡಿತವಾಗ್ಲೂ ಮತ್ತೆ ಫಾರಿನ್ ಇನ್ಸ್ಟಿಟ್ಯೂಷನ್ಗಳು ಒಂದು ಬೈಯಿಂಗನ್ನು ಸ್ಟಾರ್ಟ್ ಮಾಡ್ಕೋತಾರೆ. ಅವ್ರಿಗೂ ಕೂಡ ಗೊತ್ತು ಇಂಡಿಯನ್ ಮಾರ್ಕೆಟ್ ಒಂದು ಎಮರ್ಜಿಂಗ್ ಮಾರ್ಕೆಟ್, ಹಾಗೆ ಇಲ್ಲಿ ಮುಂಬರುವ ದಿನಗಳಲ್ಲಿ ಒಳ್ಳೆ ಒಂದು ವ್ಯಾಲ್ಯೂ ಕ್ರಿಯೇಷನ್ ಆಗುತ್ತೆ ಅಂತ. ಸೊ ಆ ಒಂದು ಸಿಚುವೇಶನ್ ಬರಬೇಕು ಅಂದರೆ ನಮಗೆ ಕ್ರೂಡ್ ಆಯಿಲ್ ಪ್ರೈಸಸ್, ಗೋಲ್ಡ್ ಪ್ರೈಸಸ್ ಅಂದರೆ ಕಾಮೋಡಿಟಿ ಪ್ರೈಸಸ್ ಏನಿದೆ ಅದು ಕಮ್ಮಿ ಆಗಬೇಕಾಗತ್ತೆ. ಹಾಗೆಯೇ ಈ ಒಂದು ಡಾಲರ್ ವ್ಯಾಲ್ಯೂ ಏನಿದೆ ಅದು ರುಪಿಗೆ ನಾವು ಕಂಪೇರ್ ಮಾಡಿದಾಗ ಸ್ವಲ್ಪ ಕಮ್ಮಿ ಆಗಬೇಕಾಗುತ್ತೆ. 72 ರೂಪಾಯಿ, 73 ರೂಪಾಯಿ $1 ಆದಾಗ ಆ ಒಂದು ಟೈಮ್ನಲ್ಲೂ ಕೂಡ ನಮಗೆ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ FII ಕಡೆಯಿಂದ ಬರುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಇಲ್ಲಿ ಅನಲಿಸ್ಟ್ಗಳ ಪ್ರಿಡಿಕ್ಷನ್ನ ಪ್ರಕಾರ 2022ರ ಸೆಕೆಂಡ್ ಹಾಫ್ ಅಂದರೆ ಜೂನ್ ಜುಲೈನ ನಂತರ FII ಮತ್ತೆ ನೆಟ್ ಬೈಯರ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ FII DIIಗೆ ಮೇಜರ್ ಡಿಫ್ರೆನ್ಸ್ಗಳನ್ನು ನಾವು ನೋಡೋದಾದ್ರೆ ಇನ್ವೆಸ್ಟಿಂಗ್ ಸ್ಟೈಲನ್ನು ನಾವು ಗಮನಿಸಿದಾಗ FII ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಮಾರ್ಕೆಟ್ನಲ್ಲಿ ಒಂದು ಡೌನ್ ಸೈಡ್ ಇದ್ದಾಗ ಇನ್ವೆಸ್ಟ್ ಮಾಡ್ತಾರೆ. ಹಾಗೆ ಅವ್ರಿಗೆ ಒಂದು ಒಳ್ಳೆ ಪ್ರಾಫಿಟ್ ಕಾಣಿಸ್ದಾಗ 20-25% ಪ್ರಾಫಿಟ್ ಕಾಣಿಸ್ದಾಗ ಅವರು ಎಕ್ಸಿಟ್ ಆಗ್ತಾರೆ. ಬಟ್ DIIs ನಾವು ಗಮನಿಸಿದಾಗ ಅವರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಬಟ್ ಆಗಾಗ ಪ್ರಾಫಿಟನ್ನು ಬುಕ್ ಮಾಡ್ತಾ ಇರ್ತಾರೆ. ಬಟ್ ಕಂಪ್ಲೀಟ್ ಸ್ಟೇಕ್ ಸೇಲನ್ನು ಮಾಡೋದಿಲ್ಲ. ಬಟ್ FIIs ಆ ರೀತಿ ಅಲ್ಲ. ಅವ್ರೇನಾದರೂ 4-5% ಸ್ಟೇಕನ್ನು ಹೊಂದಿದ್ರೆ ಒಂದೇ ಸರಿ ಅದನ್ನು ಸೆಲ್ ಮಾಡುವಂಥ ಭಯ ಕೂಡ ಇರುತ್ತೆ. ಎಕ್ಸಾಂಪಲ್ಗೆ SBI ಕಾರ್ಡ್ನ ಎಕ್ಸಾಂಪಲನ್ನು ತಗೋಬಹುದು. ಕಾರ್ಲೈಲ್ ಗ್ರೂಪ್ 5%ಗೂ ಹೆಚ್ಚಿನ ಒಂದು ಹೋಲ್ಡಿಂಗನ್ನು ಹೊಂದಿತ್ತು. ಸೊ ಅವರು 2 ಟರ್ಮಲ್ಲಿ ಅದನ್ನು ಕಂಪ್ಲೀಟ್ ಆಗಿ ಸೆಲ್ ಮಾಡಿದ್ರು. ಹಾಗೆಯೇ ರಿಸ್ಕ್ ಅನ್ನು ಕೂಡ ನಾವು ಗಮನಿಸಿದಾಗ FII ಇನ್ವೆಸ್ಟ್ಮೆಂಟ್ ಯಾವ ಸ್ಟಾಕಲ್ಲಿ ಜಾಸ್ತಿ ಇದೆ ಅಲ್ಲಿ ನಮಗೆ ರಿಸ್ಕ್ ಕೂಡ ಜಾಸ್ತಿಯಾಗಿ ಕಾಣಿಸುತ್ತೆ. ಅಂದರೆ ಅವರು ಯಾವುದೇ ಸಮಯದಲ್ಲಿ ಎಕ್ಸಿಟ್ ಮಾಡಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ DII ಇನ್ವೆಸ್ಟ್ಮೆಂಟ್ ಒಂದು ಸ್ಟಾಕಲ್ಲಿ ಜಾಸ್ತಿ ಇದ್ರೆ, ಎಕ್ಸಾಂಪಲ್ಗೆ ITC ಅಂತ ಸ್ಟಾಕ್ಗಳನ್ನು ನಾವು ಗಮನಿಸಿದಾಗ ಮೊಮೆಂಟಮ್ ಅಷ್ಟು ಜಾಸ್ತಿ ಇರೋದಿಲ್ಲ. ಬಟ್ ಅದೊಂದು ಸೇಫ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಹಾಗೆ ರಿಸರ್ಚ್ ನಾವು ಗಮನಿಸಿದಾಗ FIIsಗಳು ತುಂಬಾ ಒಂದು ರಿಸರ್ಚನ್ನು ಮಾಡ್ತಾರೆ ಸ್ಟಾಕ್ನ ಬಗ್ಗೆ, ಆಮೇಲೆ ಅವರು ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. DIIs ಆ ರೀತಿ ಅಲ್ಲ. ಸೊ ಸ್ಟಾಕ್ ಪ್ರೈಸ್ ಕಮ್ಮಿ ಆಗ್ತಿದೆ ಅಂದಾಗ ಅವರು ಎಂಟರ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಆಮೇಲೆ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸಿದಾಗ ಅಲ್ಲಿ ಸ್ವಲ್ಪ ಪ್ರಾಫಿಟನ್ನು ಬುಕ್ ಮಾಡ್ತಾರೆ. ಸೊ ರಿಸರ್ಚ್ ಟರ್ಮಲ್ಲಿ ನಾವು ಗಮನಿಸಿದಾಗ FIIs ಒಳ್ಳೆ ಒಂದು ರಿಸರ್ಚನ್ನು ಹೊಂದಿರ್ತಾರೆ. ಹಾಗೆ ರಿಸ್ಟ್ರಿಕ್ಷನ್ಗಳನ್ನು ನಾವು ಗಮನಿಸಿದಾಗ ಆಲ್ರೆಡಿ ನಿಮಗೆ ರಿಸ್ಟ್ರಿಕ್ಷನನ್ನು ನಾನು ಹೇಳಿದೆ. ಒಂದು ಕಂಪನಿಯಲ್ಲಿ FII 30%ಗೂ ಹೆಚ್ಚಿನ ಒಂದು ಹೋಲ್ಡಿಂಗನ್ನು ಹೊಂದೋದಕ್ಕೆ ಸಾಧ್ಯ ಇರೋದಿಲ್ಲ. ಬಟ್ DIIsಗೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇರೋದಿಲ್ಲ. ಅವರು ಒಂದು ಕಂಪನಿಯಲ್ಲಿ 100% ಹೋಲ್ಡಿಂಗನ್ನು ಕೂಡ ಹೊಂದಬಹುದಾಗುತ್ತೆ. ಸೊ FII ಮತ್ತು DII ಬಗ್ಗೆ ನಾನು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ನಾವು FII DII ಡೇಟಾನ ಎಲ್ಲಿ ನೋಡ್ಬೋದು, ಹಾಗೆ ಆ ಒಂದು ಬೇಸಿಸ್ನ ಮೇಲೆ ನಾವು ಹೇಗೆ ಟ್ರೇಡನ್ನು ಮಾಡ್ಬೋದಾಗುತ್ತೆ, ಹಾಗೆ ಇನ್ವೆಸ್ಟ್ಮೆಂಟನ್ನು ಹೇಗೆ ನಾವು ಪ್ಲ್ಯಾನ್ ಮಾಡ್ಬೋದಾಗುತ್ತೆ ಅದನ್ನು ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮಾರ್ಕೆಟ್ ರಿಲೇಟೆಡ್ ರೆಗ್ಯುಲರ್ ಅಪ್ಡೇಟ್ಸ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.